ಜಗತ್ತಿನೊಳಗೆ ಅತಿ ದೊಡ್ಡವ್ರಂತ ಯಾರಿಗಂತಾರ ಅಂತಂದ್ರೆ ರೊಕ್ಕ ಇದ್ದವ್ರಿಗೆ, ದೊಡ್ಡ ಬಂಗಲಾ ಇದ್ದವ್ರಿಗೆ, ಸಿಕ್ಕಾಪಟ್ಟಿ ಆಸ್ತಿ ಇದ್ದವ್ರಿಗೆ, ಬ್ಯಾಂಕ್ ಬ್ಯಾಲೆನ್ಸ್ ಇದ್ದವ್ರಿಗೆ ದೊಡ್ಡವ್ರ ಅನ್ನಕ್ ಆಗೋದಿಲ್ಲ. ಯಾವ ವ್ಯಕ್ತಿ ತೆಳಗ ಬಿದ್ದಾನ, ತೆಳಗ ಬಿದ್ದು ನಡಿಲಾರ್ದಂತ ಪರಿಸ್ಥಿತಿ ಒಳಗದಾನ, ಅವನು ಹೊಟ್ಟಿಗೆ ಒಂದು ತುತ್ತು ಅನ್ನ ಕೊಟ್ಟು ಹೊಳ್ಳಿ ನಡೆಯುವಂಗ ಮಾಡಿ ಅವನ ಜೀವನದಾಗ ಮೆಟ್ಟಿಗೆ ಹಚ್ಚವ್ರು ಯಾರದಾರ ಅವ್ರ ಜಗತ್ತಿನಾಗ ನಂಬರ್ 1 ಶ್ರೀಮಂತರಕ್ಕರ್ ಅನ್ನುವಂಥದ್ದು ನಾವೆಲ್ಲ ತಿಳಿಯಾಗಿ. ಅವಾಗಿನ ಕಾಲಕ್ಕೆ ಯಾರು ಬೇಕಾದವರು ಎಲ್ಲಿ ಬೇಕಾದ್ರೂ ಹೋಗುವಂಗಿರ್ಲಿಲ್ಲ. ಅದೆಲ್ಲ ನೀವು ಕೇಳ್ತೀರಿ. ಅನಿರೀಕ್ಷಿತವಾಗಿ ಮಧ್ಯಾಹ್ನದ ಸಮಯದೊಳಗೆ ಒಬ್ಬ ವ್ಯಕ್ತಿ ಬರ್ತಾನೆ. ಅನಿರೀಕ್ಷಿತವಾಗಿ ಮಧ್ಯಾಹ್ನದ ಸಮಯದೊಳಗೆ ಬಂದ್ರೆ ಎಲ್ಲರೂ ಅವನು ಕಲ್ಲು ಹೋಗ್ಬಿಟ್ಟಿತ್ತು. ಯಾಕಂದ್ರೆ ಆಗಿನ ಪರಿಸ್ಥಿತಿ ವಾತಾವರಣ ಹಂಗಿತ್ತು. ಎಲ್ಲರೂ ಇಂಥ ವ್ಯಕ್ತಿ ಈ ಟೈಮ್ದೊಳಗೆ ನಮ್ಮ ಓಣಿ ಒಳಗೆ ಬಂದಾನಲ್ಲ ಅಂತ ತಿಳ್ಕೊಂಡು ಎಲ್ಲರೂ ಅವನು ಕಲ್ಲು ಹೋಗಿದ್ರು. ಏನೇನು ಕೈಗೆ ಸಿಗುತ್ತದೆ ಎಲ್ಲ ತಗೊಂಡು ಹೋಗಿದ್ರು. ಆತನ ಮೈ ತುಂಬಾ ರಕ್ತ ಬರ್ತಾ ಇತ್ತು, ಮೈ ತುಂಬಾ ರಕ್ತ ಬರಾಕತ್ತಿತ್ತು, ಎಲ್ಲಿ ಬೇಕಾದಲ್ಲಿ ರಕ್ತ ಸುರಾಡಕತ್ತಿತ್ತು, ನಿತ್ರಾಣಾಗ್ಬಿಟ್ಟಿತ್ತು. ನೀರು ಕೊಡಕ್ ತಯಾರಿಲ್ಲ, ಯಾರು ನೀರು ಕೊಡಕ್ ತಯಾರಿಲ್ಲ, ಯಾರು ಹತ್ರ ಬರಕ್ ತಯಾರಿಲ್ಲ. ಕಣ್ಣಿಗೆ ಹೊಡೆದ್ರು, ಕಣ್ಣು ಕಾಣ್ಲಾರ್ದಂಗಾಯ್ತು. ಕಣ್ಣಿಗೆ ಹೊಡೆದಾಗ ಕಣ್ಣು ಕಾಣ್ಲಾರ್ದಂತ ಸಂದರ್ಭದೊಳಗೆ ನೋಡಿ ಆ ವ್ಯಕ್ತಿ ನನ್ನ ಜೀವನ ಮುಗಿದೇ ಹೋಯ್ತು ಅಂತ ಇನ್ನೇನು ತಳಗ ಬೀಳ್ಬೇಕು ಅನ್ನೋ ಟೈಮ್ದೊಳಗೆ ಯಾರೋ ಒಬ್ರು ಬಂದು ಎತ್ಕೊಂಡ್ರು. ನಿಮ್ಗೆ ಗೊತ್ತಿರ್ಲಿ, ಯಾರೋ ಒಬ್ರು ಬಂದು ಎತ್ಕೊಂಡ್ರಲ್ಲ, ಅವ ತೆಳಗ ಬಿದ್ದಂತ ವ್ಯಕ್ತಿಗೆ ಕಣ್ಣಿಗೆ ಕಾಣ್ತಾ ಇಲ್ಲ, ಕಣ್ಣು ಕಾಣ್ತಾ ಇಲ್ಲ, ನಿತ್ರಾಣದ ಸ್ಥಿತಿ ಒಳಗದಾನ. ಅವೆಲ್ಲ ಬೇಹುಷಾಗಿ ತೆಳಗ ಬಿದ್ದಾನ. ಇಂಥ ಟೈಮ್ದೊಳಗೆ ಯಾರೋ ಹಿಡ್ಕೊಂಡಿದ್ದಾನ ನೋಡಿ, ಯಪ್ಪ ಬಸವಣ್ಣ ನನ್ನಂತವ್ ನೀ ಯಾಕೆ ಹಿಡ್ಕೊಂಡೆಪ್ಪ ಅಂದ. ಅವಾಗ ಕುಂತಾವ ಬಸವಣ್ಣವ್ರಂತಾರ, ಇಂಥ ಟೈಮ್ದೊಳಗೆ ನಿನ್ನ ಕಣ್ಣೇ ಕಾಣ್ತಾ ಇಲ್ಲ, ಈ ಟೈಮ್ದೊಳಗೆ ಬಿದ್ದಾವ, ನೀ ಬೀಳುವಂತ ಟೈಮ್ದೊಳಗೆ ಹಿಡ್ಕೊಂಡವ್ ಬಸವಣ್ಣ ಅನ್ನೋದು ನಿನಗೇನ್ ಗೊತ್ತಾತು ಅಂತ ಕೇಳಿದ್ರೆ ಆ ವ್ಯಕ್ತಿ ಹೇಳಿದ ಮಾತು ತಿಳ್ಕೋಬೇಕು. ನಮ್ಮಂತ ವ್ಯಕ್ತಿಗಳು ಇಂಥ ಓಣಿ ಒಳಗೆ ಬಂದಾಗ ಕೆಳಗೆ ಬಿದ್ದಾಗ ಎತ್ತುವಂತ ತಾಕತ್ತಿರೋದು ಬಸವಣ್ಣನವ್ರಿಗೆ ಬಿಟ್ರೆ ರೈತರು ಬಾಳೆ ಎಷ್ಟು ಕಷ್ಟ ಐತೆ ಅಂತ ಮಾಡ್ರಿ ನೀವು. ಎಷ್ಟು ಕಷ್ಟ. ಎಲ್ಲಾ ಚಲೋ ಇದ್ದವ್ರಿಗೆ ಆಫೀಸ್ನಾಗ ಕುಂತ ಕೆಲಸ ಮಾಡೋರಿಗೆ ರಾತ್ರಿ ಕರೆಂಟ್, ಮುಂಜಾನೆ ಕರೆಂಟ್. ಆಫೀಸ್ನಾಗ ಕುಂತ ಕೆಲಸ ಮಾಡೋರಿಗೆ ಮುಂಜಾನೆ ಕರೆಂಟ್. ನೀವು ಹಾಸ್ಪಿಟಲ್ ಕೆಲಸ ಮಾಡೋರಿಗೆ ಮುಂಜಾನೆ ಕರೆಂಟ್. ಆದ್ರೆ ಗೊತ್ತಿರ್ಲಿ, ರೈತ ಮಾತ್ರ ಯಾಕೆ ಅವ್ನ ಸಂಸಾರ ಇಲ್ಲ, ಅವ್ನ ಹೆಂಡತಿ ಮಕ್ಕಳಿಲ್ಲ, ಅವ ಮನುಷ್ಯ ಅಲ್ಲ. ಜಗತ್ತು ಬದುಕಿಸೋದಕ್ಕಾಗಿ ರಾತ್ರಿ 12 ಗಂಟೆ ಕರೆಂಟ್ ಬರ್ತೈತಿ. 12 ಗಂಟೆಗೆ ಎಲ್ಲ ಹೆಂಡತಿ ಮಕ್ಕಳನ್ನು ಬಿಟ್ಟು ಕಾಲಾಗ ಒಂದಿಷ್ಟು ಹವಾಯಿ ಚಪ್ಪಲಿ ಹಾಕೊಂಡು ತಲೆ ಮೇಲೆ ಒಂದು ಬ್ಯಾಟ್ರಿ ಕಟ್ಕೊಂಡು ಅವ ಹೊಲ್ದಾಗ ಹೋಗಿ ನೀರು ಹಾಸಬೇಕು. ಮತ್ತೆ ಬರ್ತೈತೆ ಇಲ್ಲೋ ಕರೆಂಟ್ ಅವಾಗ ಕೈ ಕೊಡ್ತೈತೆ. ಎಷ್ಟೋ ಮಂದಿ ಮಕ್ಕಳಾಗಿರ್ಲಾರ್ದಕ್ಕೆ ರಾತ್ರಿ ಏನು ಗೊತ್ತಾಗ್ಲಾರ್ದಕ್ಕೆ ಆ ತಂಪು ಅವ್ನಿಗೆ ಏರಿ ಆ ತಂಪಿನಿಂದ ಕರೆಂಟ್ ಹಿಡಿದು ಕರೆಂಟ್ ಶಾಕ್ ಹೊಡೆದು ಅಲ್ಲೇ ಸತ್ತವ್ರು ಎಷ್ಟೋ ಮಂದಿ ನಮ್ಮ ಕಣ್ ಮುಂದೆ ಕಾಣ್ತಾರ. ಆದ್ರೂ ಸಹಿತ ರೈತ ಬೆಳೆದಿದ್ದಕ್ಕೆ ಇಷ್ಟಕೊಂಡ ಕಷ್ಟಪಟ್ಟುಕೊಂಡು ಅವ ಆದ್ರೂ ಸಹಿತ ರೈತ ಬೆಳೆದು ಬಿಟ್ಟಾನ. ನಮ್ಮ ಜೀವನದೊಳಗೆ ನೌಕರಿ ಇದ್ದವ್ರಿಗೆ ನಾನು ಇನ್ನೂ ಹೇಳಿನಲ್ಲ, ನೌಕರಿ ಇದ್ದವ್ರಿಗೆ 30 ದಿವಸದ ಪಗಾರ ಬರಲಿಲ್ಲ ಅಂತಂದ್ರೆ ಭಾಳ ಮನುಷ್ಯ ನೋವು ಆಕೈತಿ. ನಮ್ಗೆ ನೋವು ಯಾಕೈತಿ ಹೇಳ್ರಿ? ಎಲ್ಲ ನಮ್ ಸೆಟ್ ಮಾಡಿ ಇಟ್ಬಿಟ್ಟಿರ್ತೀವಿ ನಾವು ಎಲ್ಲದಕ್ಕೆ ಇಷ್ಟಿಷ್ಟ ಅಂತ. 1 ತಿಂಗಳು ದುಡಿದಿರ್ತಕ್ಕಂಥ ವ್ಯಕ್ತಿಗೆ 1 ತಿಂಗಳು ಪಗಾರ ಬರಲಿಲ್ಲ ಅಂತಂದ್ರೆ ಆತನ ಮನುಷ್ಯ ನೋವು ಆಕೈತಿ, ಭಾಳ ತೊಂದರೆ ಆಗಕ್ಕೆ ಚಲೋ ಮಾಡ್ತಾವ. ಒಬ್ಬ ರೈತ 1 ವರ್ಷ ಹೋಗಿ ಹಾಕಿದ ಅಂತಂದ್ರೆ 1 ವರ್ಷ ಎಲ್ಲ ಬಿತ್ತಿದ್ದೆಲ್ಲ ಹೊಳೆ ಹುಂಚೆನ್ ತೊಳ್ದಂಗ ಆಕೈತಿ. ಎಲ್ಲಾ ನೀರು ಬಂದು ಕೊಚ್ಕೊಂಡು ಹೋಗ್ತೈತಿ. ಇನ್ನೊಂದ್ಸಲ ನೀರ ಬರಂಗಿಲ್ಲ, ಅಲ್ಲೇ ಬೀಜ ಕೆಟ್ಟ ಹೋಗ್ತೈತಿ. ಇಷ್ಟೆಲ್ಲ ಆದ್ರೂ ಸಹಿತ ಎಂದ ಜಗತ್ತು ಹುಟ್ಟೈತಿ ಅಂದಲಿಂದ ಹೊಲದಾಗ ಹೋಗಿ ಬಿತ್ತದನ್ನು ಬಿಟ್ಟೇ ಇಲ್ಲ. ಅದಕ್ಕ ಅವಂಗ ಭಾರತದ ಭಾಗ್ಯ ವಿಧಾತ ಅನ್ನುವಂತ ಮಾತನ್ನ ರೈತ ಕರೀತಾರ ಅನ್ನುವಂಥದ್ದನ್ನ ನಾವೆಲ್ಲ ತಲೆಗಿಟ್ಕೊಳ್ಬೇಕು. ಸ್ಕೂಲಿಗೆ ಬರ್ತಕ್ಕಂಥ ಮಕ್ಕಳು ಅವ್ರೊಬ್ಬರು ಮಂದಿ ಶ್ರೀಮಂತರು ಇರ್ತಾರ, ಅವ್ರು BMW ಕಾರ್ನಾಗ ಬರ್ಬೋದು. ಇನ್ನು ಕೆಲವು ಮಂದಿ ಬಡವರು ಇರ್ತಾರ, ಅವ್ರು ಹೊಂಡಾ ಸಿಟಿ ಒಳಗೆ ಬರ್ಬೋದು. ಅದಕ್ಕಿಂತ ಕೆಲವು ಮಂದಿ ಬಡವರು ಇರ್ತಾರ, ಅವರೆಲ್ಲ ಮೋಟರ್ ಸೈಕಲ್ನಾಗ ಬರ್ಬೋದು. ಆದ್ರೆ ಯೂನಿಫಾರ್ಮ್ ಅನ್ನುವಂಥದ್ದು ಏನು ಕಲಿಸ್ಕೊಡ್ತದ ಅಂದ್ರೆ, ಅವ್ರ ಸಮವಸ್ತ್ರ ಏನು ಕಲಿಸ್ಕೊಡ್ತದ ಅಂದ್ರೆ, ಸ್ಕೂಲ್ನಿಂದ ಹೊರಗಿರ್ಬೇಕಾದ್ರೆ ನೀವು ಯಾರ್ಯಾರ ಮಕ್ಕಳು ಇರ್ಬೋದು, ಒಳಗೆ ಬಂದ್ರಿ ಅಂದ್ರೆ ನೀವೆಲ್ಲ ಕೇವಲ ಮಕ್ಕಳಷ್ಟೇ. ವಿದ್ಯಾರ್ಥಿಗಳಾಗಿ ನೀವೆಲ್ಲರೂ ಸಮ ಅನ್ನುವಂಥದ್ದನ್ನು ಹೇಗೆ ತೋರ್ತದ. ಈ ಒಂದು ಕಾರಣಕ್ಕೆ ದೇವರನ್ನ ಹುಡುಕೊಂಡು ಎಲ್ಲಿ ಬೇಕಾದಲ್ಲಿ ಹೋಗುವಂತ ಅವಶ್ಯಕತೆ ಇಲ್ಲಪ್ಪ. ಹೊರಗಿನ ದೇವರು ಯಾಕ ಬೇಕಾ, ಒಳಗಿನ ದೇವರ ಸಾಕಬೇಕಾ. ಆ ದೇವರು ಈ ದೇವರನ್ನು ತಿಳ್ಕೊಂಡು ಸಿಕ್ಕಾಪಟ್ಟಿ ಹೊರಗೆ ಹುಡುಕಾಡ್ಕೊಂತ ಹೋಗೋದಕ್ಕಿಂತ ನಿಮ್ಮ ಕೈಯೊಳಗನೆ ನಿಮ್ಮ ಆತ್ಮಲಿಂಗವನ್ನು ಕೈಯೊಳಗೆ ಇಷ್ಟಲಿಂಗವಾಗಿ ಕೊಡ್ತೀವಿ. ಅದನ್ನು ಹಾಕೊಂಡಿರ್ತಕ್ಕಂಥವ್ರು ಯಾರು ಮೇಲಲ್ಲ, ಯಾರು ಕೀಳಲ್ಲ. ಪ್ರತಿಯೊಬ್ಬರ ಹೃದಯದೊಳಗೆ ದೇವರಿದ್ದಾನೆ, ಆತನನ್ನು ಎದಿ ಮೇಲೆ ಕೊಡ್ತೀವಿ ಅಂತ ತಿಳ್ಕೊಂಡು ಆ ಧರ್ಮವನ್ನ ಈ ನಾಡಿಗೆ ತಂದಿರತಕ್ಕಂಥವ್ರು ಅಪ್ಪ ಬಸವಣ್ಣನವರು ಅನ್ನುವಂಥದ್ದನ್ನ ಅಭಿಮಾನದಿಂದ ನಾವೆಲ್ಲರೂ ಒಪ್ಕೊಳ್ಬೇಕಾಗ್ತದೆ. ಈಗ ನೋಡ್ರಿ, ಯಾರಾದ್ರೂ ಈಸ್ ಬರ್ಲಾರ್ದವ್ರು, ಈಸ್ ಬರೋರು ಹೋಗಿ ನೀವು ಹೊಳ್ಯಾಗರಾಗ್ಲಿ ಯಾವ್ದಾದ್ರು ಸ್ವಿಮ್ಮಿಂಗ್ ಪೂಲ್ನಾಗರಾಗ್ಲಿ ಹೋಗಿ ನೀರಾಗ ಮಲಗಿದ್ರೆ ಅಂದ್ರೆ ನೀರು ನಿಮ್ಮ ಮೇಲೆ ಟನ್ ಗಟ್ಲೆ ಇರ್ತೈತಿ. ಎಷ್ಟು ಇರ್ತೈತಿ? ಟನ್ ಗಟ್ಲೆ ಇರ್ತೈತಿ ನೀರು. ನೀವು ನೀರಾಗ ಮುಳುಗಿದಾಗ ನಿಮ್ಮ ಮೇಲೆ ಟನ್ ಗಟ್ಲೆ ನೀರಿದ್ರು ಸಹಿತ ಆದ್ರೆ ನಿಮಗದು ಒಜ್ಜ ಅನ್ಸಂಗಿಲ್ಲ, ಬಾರ್ ಅನ್ಸಂಗಿಲ್ಲ. ಅದ್ರಾಗಿಂದ ಒಂದು ಕೊಡ ನನಗೆ ಬೇಕಂತ ಎತ್ಕೊಂಡ್ಬರ್ರಿ, ಏನಕತ್ರಿ? ಒಜ್ಜಕತ್ತಿಲ್ಲ. ನೀವು ಅದ್ರೊಳಗೆ ಇದ್ದಾಗ ನಿಮ್ಮ ಮೇಲೆ ಟನ್ ಗಟ್ಲೆ ನೀರದ, ಆದ್ರೂ ನಿಮಗ ಭಾರ ಅನಿಸೋದಿಲ್ಲ. ಅದ್ರಾಗ ಇದ್ದಿದ್ದು ನನಗ್ ಬೇಕಂತ ತಿಳ್ಕೊಂಡು ಒಂದು ಕೊಡ ಎತ್ಕೊಂಡು ಬಂದ್ರಿ ಅಂದ್ರೆ ಆ ಒಂದು ಕೊಡ ನೀರು ಹೆಂಗ ನಿಮಗ್ ಭಾರ ಆಗ್ತದಲ್ಲ, ಹಂಗ ಸಂಸಾರದೊಳಗೆ ನೀವ್ 8 ದಿವಸ ಇರ್ರಿ, ನಿಮಗ್ ಭಾರ ಆಗಂಗಿಲ್ಲ. ಆದ್ರೆ ಇದು ಇದ್ದಿದ್ದೆಲ್ಲ ನಂದ ಅಂತ ತಿಳ್ಕೊಂಡು ನೀವೇನಾದ್ರೂ ಹೊಂಟ್ರಿ ಅಂತಂದ್ರೆ ಅದೇನಾಗ್ತದ? ಭಾಳ ಭಾರಲ್ಲಾಗಿನ ಊಟನ ಬೇರೆ, ಮನೆಯಾಗಿರುವಂತ ಅಡಿಗೆ ಊಟದ ರುಚಿನ ಬೇರೆ. ಹೋಟೆಲ್ನೊಳಗ
ಏನಿರ್ತದ ಪ್ರೀತಿ ಅಂದ್ರೆ ಅದು ನಿನ್ನ ಪಾಕೆಟ್ ಮೇಲೆ ಇರ್ತದೆ. ನಿನ್ನ ಪಾಕೆಟ್ ನೋಡಿ ಅವ್ರು ಶೆಲ್ಟ್ ಹೊಡಿತಾರೆ ಹೋಟೆಲ್ನಾಗ. ಪಾಕೆಟ್ ನೋಡಿ ಶೆಲ್ಟನ್ನು ಹೊಡೆದು ಊಟ ಕೊಡುವಂತದ್ದು ಸಂಸ್ಕೃತಿ ಹೋಟೆಲ್ನಾಗ. ಆದ್ರೆ ನಮ್ಮ ಮನ್ಯಾಗಿರುವಂತ ನಮ್ಮ ತಾಯಿ ಮುಟಗಿ ರೊಟ್ಟಿನ ಕೊಟ್ರೆ ನೀನು ಹೊಟ್ಟಿ ನೋಡಿ ಕೊಡ್ತಾಳೆ ಹೊರತಾಗಿ ನಿನ್ನ ಪಾಕೆಟ್ ನೋಡಿ ಅಂದ್ರೂ ಕೂಡ ಯಾವ ತಾಯಿ ಅಂದ್ರು ಮನೆಯೊಳಗೆ ಊಟ ಕೊಟ್ಟ ಉದಾಹರಣೆಗಳು ಇಲ್ಲ. ಕಾರಣ ಹೋಟೆಲ್ನಾಗಿರುವಂತದ್ದ ಬೇರೆ, ಮನೆಯೊಳಗಿರುವಂತದ್ದ ಬೇರೆ. ನಮಗ್ ಹೋಟೆಲ್ನಾಗ ಗೊತ್ತಿಲ್ಲ, ಕೊಟ್ಟಿದ್ದು ಊಟ ಮಾಡ್ತೀವಿ. ನಮಗ ಪೈಲಟ್ ಯಾರಾದ್ರೆ ಗೊತ್ತಿಲ್ಲ, ವಿಮಾನದಾಗ ಕೂತು ಪ್ರಯಾಣ ಮಾಡ್ತೀವಿ. ರೈಲ್ವೆದಾಗ ಯಾರು ಓಡಿಸ್ತಾರ ಗೊತ್ತಿಲ್ಲ, ಅದ್ರ ಪ್ರಯಾಣ ಮಾಡ್ತೀವಿ. ಬಸ್ನಾಗ ಯಾರಾದ್ರೆ ಗೊತ್ತಿಲ್ಲ, ಅದ್ರಾಗ ಆರಾಮ್ ಕುತ್ಕೊಂಡು ಹೋಗ್ತೀವಿ ಅನ್ನೋದಾದ್ರೆ ಅವ್ರ ಮೇಲೆ ಹೇಗೆ ನಂಬಿಕೆ ಇಟ್ಕೊಂಡು ಅವ್ರು ಮುಟ್ಟಿಸ್ತಾರ ಅನ್ನುವಂತ ನಂಬಿಕೆ ಮೇಲೆ ಹೇಗೆ ಅಲ್ಲಿ ಕುಂತಿರ್ತೀವಲ್ಲ, ಹಂಗ ಜೀವನದೊಳಗೂ ಸಹಿತ ಗೊತ್ತೋ ಗುರಿ ಇಲ್ಲಾರದಂತ ಪ್ರಸಂಗದೊಳಗ ಪರಮಾತ್ಮ ಒಬ್ಬ ಈ ಜಗತ್ತನ್ನ ನಡೆಸಕತ್ತಾನ. ಅದರೊಳಗೆ ನಾ ಕುಂತೀನಿ, ನನ್ನೂ ದಡ ಮುಟ್ಟಿಸತಾನ ಅಂತ ತಿಳ್ಕೊಂಡು ಯಾರು ತಿಳ್ಕೊತಾರ ಅವ್ರು ಸಲೀಸಾಗಿ ಹೋಗಿ ದಡ ಮುಟ್ತಾರ ಅನ್ನುವಂಥದ್ದನ್ನ ನಾವೆಲ್ಲರೂ ತಲೆಯಾಗಿಟ್ಕೊಂಡು, ಯಾವ್ದು ಹುಟ್ಟೈತಿ ಅದು ಸಾಯತೈತೆ, ಯಾವ್ದು ಕಟ್ಟೈತಿ ಅದು ಬೀಳತೈತೆ, ಯಾವ್ದು ಸಂಬಂಧ ಐತಿ ಅದು ಹರಿದು ಹೋಗತೈತೆ, ಯಾವ್ದು ಗಳಿಸಿಟ್ಟಿದಿ ಅದು ನಿನ್ನಿಂದ ಬಿಟ್ಟು ಹೋಗತೈತೆ. ಇದು ಜಗತ್ತಿನ ನಿಯಮ ಅದ. ಇದು ಜಗತ್ತಿನ ನಿಯಮ. ಇದು ನಾ ಮಾಡ್ಕೊಂಡ ನಿಯಮ ಅಲ್ಲ. ಇದು ಯಾವ್ದಾರ ಇರ್ಲಿಪ್ಪ, ಸಂಬಂಧ ಅಂದ್ರೆ ಅದು ಏನೈತಿ, ಸಂಬಂಧ ಅಂದ್ರೆ ಅದು ಹರಿದು ಹೋಗುದೇ. ಇಲ್ಲಿರ್ತಕ್ಕಂಥ ದೇಹ ಅಂದ್ರೆ ಅದು ನಶ್ವರವಾಗಿ ಬಂದಿರುವಂತದ್ದು, ಅದು ಒಂದ್ ದಿವಸ ಹೋಗುದೇ, ಮಣ್ಣಲ್ಲಿ ಮಣ್ಣಾಗಿ ಹೋಗುದೇ. ಇಲ್ಲಿ ಹುಟ್ಟಿವಿ ಅನ್ನುವಂಥದ್ದು ಯಾವುದೇ ಜೀವಿದ್ರೂ ಸಹಿತ ಒಂದ್ ದಿವಸ ಅದಕ್ಕೆ ನಾಶ ಅನ್ನುವಂಥದ್ದು ಕೂಡ ಐತೆ ಅನ್ನುವಂಥದ್ದನ್ನು ಸತ್ಯ ಯಾವಾಗ ಹೇಳಿದ್ರು. ಮತ್ತೆ ಮನುಷ್ಯ ಸಾಯ್ತಾನ ಅಂತಂದ್ರ ಈ ಅರಮನೆ ಕುಂತು ನಾ ಏನ್ ಮಾಡ್ಲಿ ಅಂತ ತಿಳ್ಕೊಂಡು ಅವತ್ತು ರಾತ್ರಿ ಜ್ಞಾನೋದಯ ಆಯ್ತು ನೋಡಿ. ಕೇವಲ ಒಂದು ಸಾವನ್ನ ನೋಡಿರ್ತಕ್ಕಂಥ ಸಿದ್ಧಾರ್ಥಗ ಜ್ಞಾನೋದಯ ಆಯ್ತು, ಮನಿ ಬಿಟ್ಟು ಹೋಗೋಂಗಾಯ್ತು. ಎಷ್ಟು ಮಂದಿ ಕುಂತೀರಿ, ಎಷ್ಟು ಮಂದಿ ನೀವು ಮನೆ ಮತ್ತೊಬ್ಬರ ಮನೆಗೆ ಸತ್ತಲ್ಲಿ ಹೋಗಿಲ್ಲ, ಎಷ್ಟು ಮಂದಿ ನೀವು ಮಾಲಿ ಹಾಕಕ್ ಹೋಗಿಲ್ಲ, ಎಷ್ಟು ಮಂದಿ ಸತ್ತವ್ರ ಮನೆ ಮುಂದೆ ಅಳಕ್ ಹೋಗಿಲ್ಲ. ಇಷ್ಟಾದ್ರೂ ಸಹಿತ ನಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಏನು, ನಾನು ಒಂದ್ ದಿವಸ ಸಾಯವದೀನಿ. ಅನುಮಾನಕ್ಕೊಳಗಾದವರು ಅವರ ಜಗತ್ತಿನಾಗ ಸನ್ಮಾನಕ್ಕೆ ಒಳಗಾಗಿರ್ತಾರ ಅನ್ನುವಂತ ಸತ್ಯ ನಿಮ್ಗೆಲ್ಲ ಗೊತ್ತಾಗ್ಬೇಕಾಗ್ತದ. ನೋಡ್ರಿ, ಒಂದ್ ಕಡೆ ಕಾಡಿನೊಳಗೆ ಬೆಂಕಿ ಹತ್ತಬೇಕಾದ್ರೆ ಗಿಡ ಉಜ್ಜಿದ್ರ ಅಲ್ಲಿ ಬೆಂಕಿ ಹತ್ತೈತಿ. ಕಾಡಿನೊಳಗ ಗಿಡ ಉಜ್ಜಿದ್ರ ಒಂದಕ್ಕೊಂದು ಘರ್ಷಣೆ ಆದ್ರ ಕಾಡಿನೊಳಗ ಬೆಂಕಿ ಹತ್ತದ. ಮನೆಯಾಗ ಬೆಂಕಿ ಹಚ್ಚಬೇಕಾದ್ರ ಒಂದಿಷ್ಟು ಕಡ್ಡಿ ಕೆರೆದು ಬೆಂಕಿ ಹಚ್ಚಬೇಕಾಗ್ತದ. ಇನ್ನಷ್ಟು ಏನ್ ಗ್ಯಾಸ್ ಇದಾವಲ್ಲ, ಗ್ಯಾಸ್ ಬೆಂಕಿಯನ್ನ ಅದನ್ನ ನಂದಿಸ್ಬೇಕಾದ್ರ ಏನ್ ಮಾಡ್ತೀರಿ, ಲೈಟರ್ ಐತ, ಅದಕ್ಕೆ ಲೈಟರ್ ಅದನ್ನ ತಗೊಂಡು ಹಿಂಗ ಅಷ್ಟೋದು ಹೊಡೆದ್ರೆ ಅಲ್ಲಿ ಬೆಂಕಿ ಹತ್ತತ್ತ. ಕಾಡಿನೊಳಗ ಬೆಂಕಿ ಹತ್ತಬೇಕಾದ್ರ ಮರ ಘರ್ಷಣೆ ಹಾಕಬೇಕು. ಇಲ್ಲಿ ಮನ್ಯಾಗ ಬೆಂಕಿ ಹಚ್ಚಬೇಕಾದ್ರೆ ಒಂದು ಕಡ್ಡಿ ಪೆಟ್ಟಿಗೆ ಇರಬೇಕು, ಇಲ್ಲ ಒಂದು ಲೈಟರ್ ಇರಬೇಕು. ಆದ್ರ ಹೊರಗಿನ ಬೆಂಕಿ ಹಚ್ಚೋದಕ್ಕೆ ಇವು ಸಾಧನ ಬೇಕು. ಇನ್ನು ನಿಮ್ಗೆ ಆಗಲಾರ್ದವ್ರು ಹೊಟ್ಟಾಗಿ ಬೆಂಕಿ ಹತ್ತಬೇಕಂದ್ರೆ ನೀವೇನು ಮಾಡೋದ್ಬೇಕಾಗಿಲ್ಲ. ಅವ್ರಕ್ಕಿಂತ ಚಲೋ ಕೆಲಸ ಮಾಡಿ 4 ಮಂದಿ ಕಡೆ ಅಂತ ಸೈ ಅನ್ಸ್ಕೊಂಡು ಎಷ್ಟು ಚಂದ ಬದುಕು ಮಾಡಾಕತ್ತಾನಂತ ತಿಳ್ಕೊಂಡ್ಬಿಟ್ರೆ ಆಟೋಮೆಟಿಕ್ ಬೆಂಕಿ ಹತ್ತಿ ಬಿಡ್ತದ. ನೋಡೋಣ, ಹೆಣ್ಣು ಮಗಳಿಗೆ ಹೆಣ್ಣು ಹುಟ್ಟೈತ ಅನ್ನುವಂತ ಕಾರಣಕ್ಕೆ ಹೊಟ್ಟ್ಯಾಗ ಕೊಲ್ಲುವಂತ ಪ್ರಯತ್ನ ನಡೀತೈತಿ. ಭ್ರೂಣ ಹತ್ಯೆ ಅಂತಂದ್ರೆ ಅದು ಜಗತ್ತಿಗೆ ಬಂದಿಲ್ಲ. ಯಾರು ತಪ್ಪೈತಿ? ಯಾರೇನು ಬೇಡ್ಕೊಂಡ್ರ ನಾ ಹೆಣ್ಣಾಗಿ ಹುಟ್ಟಬೇಕು, ನಾನು ಗಂಡಾಗಿ ಹುಟ್ಟಬೇಕಂತ ತಿಳ್ಕೊಂಡು ಯಾರು ಅನ್ಕೊಂಡ್ರ? ನಮ್ಮ ಜಗತ್ತಿನೊಳಗೆ ಪ್ರಸಾದ ಎಷ್ಟೋ ಮಂದಿ ಮಕ್ಕಳಿಲ್ಲ ಅಂತ ತಿಳ್ಕೊಂಡು ಎಷ್ಟು ಮಂದಿ ಬಡದಾಡೋರು ಅಂತ ಮಾಡ್ರಿ ನೀವು. ಮಕ್ಕಳಿಲ್ಲ ಅಂತ ತಿಳ್ಕೊಂಡು ಅನೇಕ ದೇವರ ಹರಿಕೆಯನ್ನು ಹೊತ್ತವ್ರು ಬಹಳ ಮಂದಿ ಕಾಣ್ತೀವಿ ನಾವು. ಚಿಕ್ಕಾಪಟ್ಟಿ ದೇವ್ರ ಹತ್ರ ಹೋಗ್ತಾರ, ಚಿಕ್ಕಾಪಟ್ಟಿ ದವಾಖಾನೆ ಹತ್ರ ಹೋಗ್ತಾರ. ಇಷ್ಟೆಲ್ಲ ಆದ್ರೂ ಸಹಿತ ಮಕ್ಕಳು ಭಾಗ್ಯ ಇಲ್ಲ ಅಂತ ತಿಳ್ಕೊಂಡು ಸೊರಗ್ತಾರ, ನೊಂದ್ಕೊಳ್ತಾರ. ಇಷ್ಟೆಲ್ಲಾ ಮಂದಿ ಮಧ್ಯದೊಳಗೆ ಹೆಣ್ಣರಾಗ್ಲಿ ಗಂಡರಾಗ್ಲಿ ಪರಮಾತ್ಮನ ಪ್ರಸಾದ ಒಂದು ಬಂದಿದ್ದ ಹೆಣ್ಣರೇ ಇರ್ಲಿ ಗಂಡರೇ ಇರ್ಲಿ ಅದನ್ನು ಸ್ವೀಕಾರ ಮಾಡುವಂತ ಮನೋಭಾವ ಇರಬೇಕಲ್ಲ, ಅದನ್ನ ನಾವೆಲ್ಲರೂ ಕಲ್ಕೊಳ್ಬೇಕಾಗ್ತದೆ. ಇತ್ತಿತ್ತಾಗ ಕಾಲಮಾನ ಬಹಳ ಸೂಕ್ಷ್ಮ ಆಗ್ಯದ, ಕಾನೂನು ಬಹಳ ಸ್ಟ್ರಾಂಗ್ ಆಗ್ಯದ. ಯಾವ ದವಾಖಾನೆ ಒಳಗೂ ಸಹಿತ ಮೊದಲ ಇದು ಹೆಣ್ಣೈತೋ ಗಂಡ ಐತೋ ಅಂತ ತಿಳ್ಕೊಂಡು ಯಾರು ಪತ್ತೆ ಹಚ್ಚೋದಿಲ್ಲ. ಹೀಗಾಗಿ ತಾವೆಲ್ಲ ಮಹಿಳಾ ಸಂಕುಲದೊಳಗಿರ್ತಕ್ಕಂಥ ತಾಯಂದ್ರೆ ಇಂಥದ್ರ ಬಗ್ಗೆ ಗಮನ ಕೊಡಬೇಕು. ನಾನೊಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಜನಕ್ಕೆ ನಾವು ಅಡ್ಡಿ ಹಾಕಿವಿ ಅಂತಂದ್ರೆ ವಿಚಾರ ಮಾಡ್ಬೇಕು.